ವೀರ ಮದಕರಿರ್ಬೋದು. ಬಟ್ ಹೋಳಿ ಅನ್ನೋ ಸಿನಿಮಾ ಮೊದಲನೇದಾಗಿರುತ್ತೆ ರಾಗಿಣಿದು. ರಾಗಿಣಿಯಾಗ ಕನ್ನಡ ಬರ್ತಾ ಇರೋದಿಲ್ಲ, ಮಾಡಲಿಂಗ್ ಬಂದಿರ್ತಾರೆ. ನಾನಿಷ್ಟು ರಾಗಿಣಿನ ನಾನು ಮೈಕ್ ಹಿಂಗೆ ಇಟ್ಟರೆ ಹಿಂಗೆ ನೋಡಬೇಕಿತ್ತು, ಈ ಹೈಟು. ಸೊ ಅಲ್ಲಿಂದ ಒಂದು ಪರಿಚಯ ಮೀಡಿಯಾದಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ರಾಗಿಣಿಯವ್ರ ಜೊತೆ. ಸೊ ಇದುವರೆಗೂ ಬರ್ತಾ ಇದೆ. ಅವತ್ತಿಗೆ ಕನ್ನಡ ಬರ್ತಾ ಇರಲಿಲ್ಲ, ಆದರೆ ನೆಕ್ಸ್ಟ್ ಬರೋಷ್ಟು ವೀರ ಮದಕರಿಯಾಗಿ ಬರ್ತಾ ಬರ್ತಾ ತುಂಬ ಒಳ್ಳೆ ಕನ್ನಡ ಮಾತಾಡೋಕ್ಕೆ ಸ್ಟಾರ್ಟ್ ಆದರು, ಇಂಗ್ಲೀಷು ಹಿಂದಿ ಬಿಟ್ಟು. ಸೊ ಅಲ್ಲಿಂದ ನಮ್ಮ ಒಂದು ಕನ್ನಡ ಹುಡುಗಿಯಾಗಿನೇ ಹತ್ರ ಆದರು. ಮತ್ತು ಇನ್ನೊಂದು ವಿಷಯ ಅವತ್ತು ರಾಗಿಣಿದ್ದು ಮೇ ಬಿ 2010 ಅಥವಾ ಇದಿರ್ಬೋದು, ಇನ್ನೂ ವೀರ ಮದಕರಿ ರಿಲೀಸ್ ಆಗಿರಲಿಲ್ಲ. ಮೈಸೂರಲ್ಲಿ ಒಂದು ದೊಡ್ಡ ಶೋ ನಡೆಯುತ್ತೆ. ಒಂದು ದೊಡ್ಡ ಹೀರೋಗಳೆಲ್ಲ ಪ್ರೋಗ್ರಾಮಿಗೆ ಬರ್ತಾರೆ. ಅಲ್ಲಿ ರಾಗಿಣಿ ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ ಒಂದು ಸ್ಟೇಜ್ ಮೇಲೆ. ಯಾವಾಗಲೂ ಅಷ್ಟೇ ಈ ಹೊಸಬರಿಗೆ ಏನಾಗುತ್ತೆ, ಸೊ ದೊಡ್ಡ ಆರ್ಟಿಸ್ಟ್ಗಳು ಎಲ್ಲ ಇದ್ದಾಗ ಒಂದು ಸಾವಿರಾರು ಜನ ಕ್ರೌಡ್ ಮಧ್ಯೆ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ. ಏನೋ ಪ್ರೂವ್ ಮಾಡ್ಬೋದು, ರೀಚ್ ಆಗ್ತೀವಿ ಅಂತ. ಆವತ್ತಿನ ದಿವಸ ಏನಾಗುತ್ತೆ, ಅಲ್ಲಿ ಪ್ರೋಗ್ರಾಮ್ನವ್ರದ್ದು ತಪ್ಪಿರೋದಿಲ್ಲ, ಸಾಕಷ್ಟು ಜನ ಮಾತಾಡೋದು ಮತ್ತು ಆರ್ಟಿಸ್ಟ್ಗಳ ಇದ್ರ ಮಧ್ಯೆ ಅವರ ಒಂದು ಡ್ಯಾನ್ಸ್ ಮಾಡೋದಕ್ಕೆ ಆಗೋದಿಲ್ಲ. ರಾಗಿಣಿ ರೂಮಲ್ಲಿ ಬಂದು ಹತ್ಕೊಂಡು ಕೂತಿರ್ತಾರೆ, ಅವ್ರ ತಾಯಿ ಇರ್ತಾರೆ. ಆಗ ರಾಗಿಣಿ ಹತ್ರ ಹೋಗಿ ಆಮೇಲೆ ಅಂದರೆ ಆಗ ನನಗಿನ್ನೂ ಸ್ವಲ್ಪ ಪರಿಚಯ ಅಷ್ಟೇ. ರಾಗಿಣಿ ಏನಕ್ಕೆ ಹೇಳ್ತಾರೆ ಬಿಡಿ, ಎಲ್ಲ ಸರಿಯಾಗುತ್ತೆ. ಇನ್ನು ಫಸ್ಟು ಇಂಟ್ರಡಕ್ಷನು ಅವಾಗೊಂದು ಮಾತಾಡ್ತಾರೆ, ತರುಣ್ ನಾನು ಇಂಡಸ್ಟ್ರಿನಲ್ಲಿ ನೋಡ್ತಾ ಇದ್ದೀನಿ, ಮುಂದಕ್ಕೆ ಯಾವುದೇ ಪ್ರೋಗ್ರಾಮ್ ಬೇರೆ ಇದಾಗ್ಬೋದು, ನನಗೆ ಕಡೆಗಣಿಸ್ಬಾರ್ದು, ಆ ಮಟ್ಟಕ್ಕೆ ನಾನು ಬೆಳಿತೀನಿ, ಎಲ್ಲಾದರೂ ನಾನು ಗುರುತಿಸಿ ನನ್ನನ್ನು ಫಸ್ಟ್ ಮಾಡಿಸ್ಬೇಕು, ಆ ಥರ ಆಗ್ತೀನಿ ಅಂತ ಹೇಳೋದು. ಸೊ ಅದನ್ನು ಫ್ಯೂಚರ್ ಒಂದು 2-3 ವರ್ಷದಲ್ಲೇ ಅದೇ ಆಯಿತು. ಸೊ ಸಾಕಷ್ಟು ಜನ ಹೀರೋಗಳ ಜೊತೆ ಆ್ಯಕ್ಟಿಂಗ್ ಮಾಡ್ತಾ ಬಂದರು. ಹಾಗೆಯೇ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅಂದರೆ ಕನ್ನಡ, ತೆಲುಗು, ತಮಿಳ್, ಹಿಂದಿ ಎಲ್ಲ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡಿದ್ರು. ಈ ಒಂದು ಮಟ್ಟಕ್ಕೆ ಬಂದಿದ್ದಾರೆ. ಅದೇ ಅಂದರೆ ಸಾಮಾನ್ಯವಾಗಿ ಯಾವುದೇ ಪ್ರೆಸ್ ಮೀಟ್ಸ್ ನಾಯಕಿಯರು ಕರೆಯೋದು, ಬೇರೆ ಪ್ರೆಸ್ ಮೀಟ್ ಇಷ್ಟು ಜನ ಪತ್ರಕರ್ತ ಬರೋದಿಲ್ಲ. ಪತ್ರಕರ್ತರ ಜೊತೆ ಇರುವಂತಹ ಅವರ ಒಡನಾಟ, ಎಲ್ಲರ ಜೊತೆನೂ ಆ ಒಂದು ರೆಸ್ಪೆಕ್ಟು, ಯಾರಿಗೆ ಆಗ್ಬೋದು ಒಂದು ಏಕವಚನದಲ್ಲಿ ಮಾತಾಡೋದಿಲ್ಲ, ತುಂಬ ರೆಸ್ಪೆಕ್ಟು. ಆಮೇಲೆ ಆಗಲೇ ಹೇಳಿದ್ರಲ್ಲ ಬರ್ತ್ಡೇ ಆಗ್ಬೋದು, ಪತ್ರಕರ್ತರಿಗೋಸ್ಕರ ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡೋರು, ಅವ್ರನ್ನೆಲ್ಲ ತರೋದು, ಅವ್ರಿಗೆಲ್ಲ ಒಂದು ಊಟ ಕೊಟ್ಟು ಅವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ಅಭಿಮಾನಿಗಳಿಗೆ ಅಂತ ಸಪ್ರೇಟ್ ಮಾಡ್ತಿದ್ರು. ಮತ್ತೆ ಹಿಂದೆ ನಾವೀಗ ಮಹಾಲಕ್ಷ್ಮಿ ಮೇಡಮ್ ಮೇಬಿ ಟಿಲ್ ಇದುವರೆಗೂ ಬರೀ ನಾಯಕಿಯಾಗೇ ನೋಡ್ತಾ ಇದ್ದೀವಿ. ಅಂದರೆ ಇವತ್ತು ಹೀರೋಯಿನ್ಸು ತುಂಬ ಕಷ್ಟ. 1 ವರ್ಷ 2 ವರ್ಷ ಅಥವಾ 4-5 ವರ್ಷ ಅಂದರೆ ಕಷ್ಟ. ಇಚ್ಚಿತಿಗೆ ರಚಿತಾ ಅವರು 10 ಇಯರ್ಸ್ ಆಯಿತು, ರಾಗಿಣಿ ಅವರು 15 ಇಯರ್ಸ್ ನಾಯಕಿಯಾಗಿನೇ ಇದ್ದಾರೆ. ಮತ್ತು ಈಗ ಮೋಹನ್ ಲಾಲ್ ಅವ್ರ ಜೊತೆ ಮಾಡ್ತಾ ಇದ್ದಾರೆ 2ನೇ ಸಿನಿಮಾ, ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದಾರೆ. ಹಾಗೇನೆ ಸಾಕಷ್ಟು ದಿನ ರಾಗಿಣಿ ಹೀಗೇನೆ ದೊಡ್ಡ ಮಟ್ಟದಲ್ಲಿ ಒಳ್ಳೆ ಸಿನಿಮಾಗಳು ಮಾಡಿ ಎಲ್ಲ ರೀತಿಯ ಸಿನಿಮಾಗಳು ಮಾಡಿದ್ರಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ 15 ಇಯರ್ಸ್ ಜರ್ನಿ. ನಿಮ್ಮ ಜೊತೆ ನಾವು 15 ಇಯರ್ಸ್ ಬಂದಿದ್ದೀವಲ್ಲ, ತುಂಬ ಖುಷಿ ಆಗ್ತದೆ. ಆಲ್ ದಿ ಬೆಸ್ಟ್ ರಾಗಿಣಿ. Thank you. When she was debuting, taking permission from my school. ಹೌದು, DNA ಪತ್ರಿಕೆಯಲ್ಲಿದ್ದೆ ಆವಾಗ we had to call her for an interview. So principal ಫೋನ್ ಮಾಡಿಬಿಟ್ಟು we need you to let Ragini to come to our office ಅಂತ ಲೆಜಿಟಿಮೇಟ್ ಆಗಿ ಫೋನ್ ಮಾಡಿದ್ದೆ. ಸಾಧ್ಯ ಆಯಿತು. ನಂದು ರಾಗಿಣಿದು ಏನಂದರೆ ವಿ ಆರ್ ವೆರಿ ವಾಲಟೈಲ್ ರಿಲೇಶನ್ಶಿಪ್. ನೀವು ಸ್ಟ್ರೈಟ್ ರೈಟ್ ಅಂತ ಹೇಳಿದ್ರಲ್ಲ, ಬೋರಿಂಗ್ ಇರುತ್ತೆ. ನಮ್ಮದು ಅದೇ ಥರ. ಸೊ ಬಟ್ ವಾಟ್ ಐ ಹ್ಯಾವ್ ಟು ಟೆಲ್ ಅಬೌಟ್ ರಾಗಿಣಿ ಇಸ್ ದಟ್ 15 ವರ್ಷ ಆಗಿದೆ. ಬಟ್ what is amazing is that she wants to give back to cinema. That is amazing because the past 1-2 years, Nandu Avaldu, all the conversation is about how do we make cinema better, how do we get better storytelling, when the community what get good solo, adella, that's what she talks about, and that's so amazing because actresses bartare, they talk about their songs, their roles, but they usually go away. Very few actresses become film entrepreneurs, and Ragini is on the verge to become that. And I think that is what everybody should celebrate Ragini about. She wants to do a lot more films. She wants to greenlight good projects and no geographical barriers. She wants to go everywhere, like a career. So that's congratulations to that. And hoping there's a lot more. Thank you. Movie ನಂಗೆ ಗೊತ್ತಿದ್ದಂಗೆ ಅದ್ಯಾವುದೋ ಹೊಸಬರ ಜೊತೆ ಮಾಡಿದ್ದು, ಅದಾದಮೇಲೆ ವೀರ ಮದಕರಿಯಿಂದ
ಇಂಡಸ್ಟ್ರಿಗೆ ಬಂದಿದ್ದು. ಬಟ್ ಅವ್ರ ಜೊತೆ ನಾನು ತುಂಬ ಸಲ ಇಂಟರ್ವ್ಯೂ ಅಂತ ಹೋದಾಗ ಸಾಕಷ್ಟು ಇವತ್ತಿಗೂ ಮೊದಲು ಹೇಗಿದ್ರು ಇವತ್ತಿಗೂ ಆಗಿದ್ದಾರೆ. ಅವ್ರು ಮೋಸ್ಟ್ಲಿ ಇವತ್ತು ಏನು ಅವರ ಲೈಫಲ್ಲಿ ನಡೆದಂಥ ಕೆಲವೊಂದು ಕಹಿ ಘಟನೆಗಳು ಏನಿದೆಯಲ್ಲ, ಆ ಕಹಿ ಘಟನೆಗಳು ಆಗಿದ್ರೆ ಬೇರೆ ಆಗಿದ್ರೆ ಮೋಸ್ಟ್ಲಿ ಹಂಗೆ ತೆರೆಗೆ ಹಂಗೆ ಹಿಂದೆ ತೆರೆಯಿಂದ ಸೆಟ್ಟು ಬಿಡಿರೋ. ಆದ್ರೆ ರಾಗಿಣಿ ಮಾತ್ರ ಹಾಗೆ ಮಾಡಿಲ್ಲ. ಇವತ್ತಿಗೂ ಅವ್ರದ್ದು ಮುಖ್ಯವಾದ ವಿಷಯ ಏನಂದ್ರೆ ಮೀಡಿಯಾದವ್ರ ಜೊತೆ ಇರುವಂಥ ಒಂದು ಬಾಂಡಿಂಗು. ಪ್ರತಿಯೊಬ್ಬರನ್ನು ಕೂಡ ಹೊಸಬರಿಂದ ಇಟ್ಕೊಂಡು ಎಲ್ಲರ ಬಗ್ಗೆನೂ ಅವಾಗಲಿಂದಲೂ ಕೂಡ ಅದೇ ರೀತಿ ಬಾಂಡಿಂಗ್ ಇಟ್ಕೊಂಡಿದ್ದಾರೆ. ಯಾವುದೇ ಪ್ರಿಂಟ್ ಮೀಡಿಯಾ ಆಗಲಿ, ಡಿಜಿಟಲ್ ಮೀಡಿಯಾ ಆಗಲಿ, ಚಾನಲ್ ಆಗಲಿ, ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರ ಜೊತೆ ಒಬ್ಬ ನಟಿ ಆಗಿರೋದು ಬಹಳ ನಾನು ನೋಡಿದ್ದೀನಿ. ತುಂಬ ಜನ ನಟಿಯರನ್ನ ನೋಡಿದ್ದೀನಿ, ನಾನು ತುಂಬ ಹತ್ರದಿಂದ ನೋಡಿದ್ದೀನಿ. ಯಾರು ಕೂಡ ಇಷ್ಟು ಬಾಂಡಿಂಗ್ ಮೇಂಟೈನ್ ಮಾಡಿಲ್ಲ. ಬಹುಶಃ ಅವರ ಕೆರಿಯರ್ ಗ್ರೋತ್ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್. ಜೊತೆಗೆ ರಾಗಿಣಿ ಅವ್ರ ಜೊತೆ ಒಂದು ಮೂಮೆಂಟ್ ನೆನೆಸ್ಕೋಬೇಕು ಅಂದ್ರೆ ಅವ್ರ ಕಷ್ಟ ಆದ್ರೂ ಟೈಮಲ್ಲೂ ಕೂಡ ನಾನು ಕೂಡ ಅವ್ರ ತಾಯಿಗಾಗ್ಬೋದು, ಈ ಥರ ಮಾಡ್ಬೋದು ಅಂತ ಕೆಲವೊಂದು ಸಜೆಷನ್ ಕೂಡ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಒಂದು ಏಪ್ರಿಲ್ ಫುಲ್ ಅಂತ ಮಾಡಕ್ ಹೋಗಿ ಬೈಸ್ಕೊಂಡು ಕೂಡ ಇದ್ದೀನಿ. ಅದಂತೂ ಒಂದು ಅಂದ್ರೆ ಏಪ್ರಿಲ್ ಫುಲ್ ಬರ್ತದೆ. ನಾನು ಒಂದು ಚಾನಲ್ ಕೆಲಸ ಮಾಡ್ಬೇಕಾದ್ರೆ ಒಂದು ಚಾಲೆಂಜಿಂಗ್ ಇತ್ತು. ಹೀರೋಯಿನ್ಸ್ನ ಫೂಲ್ ಮಾಡ್ಬೇಕಂದ್ರೆ ಅವ್ರು ಯಾವುದೋ ಒಂದು ತುಂಬಾ ಇಂಪಾರ್ಟೆಂಟ್ ಸೀನಲ್ಲಿ ಇತ್ತು. ಪಾಪ ಅವ್ರು ನನ್ನ ಮೇಲಿನ ಒಂದು ಅಭಿಮಾನಕ್ಕೋಸ್ಕರ ಹಾಗೇ ಬಂದ್ರು. ಬಟ್ ಅಲ್ಲಿ ಯಾರೋ ಒಂದು ಹುಡುಗನ್ ಕರ್ಕೊಂಡು ಹೋಗಿ ಫೂಲ್ ಮಾಡೋ ಟೈಮಲ್ಲಿ ಪಾಪ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡ್ರು. ಅವತ್ತಿಂದ ಸ್ವಲ್ಪ ನಮ್ಮ ನಡುವೆ ಮತ್ತೆ ಒಂಚೂರು ಬಾಂಡಿಂಗ್ ಕಡಿಮೆ ಆಗಿದೆ ಹೊರತು, ಬಟ್ ಮಾತಾಡಿಸ್ತಾರೆ. ಇವತ್ತು ಸರಿ ಆಯ್ತು. ಅಲ್ಲ ಯಾಕೆಂದ್ರೆ ಇದೇ ತರ ಒಂದು 4-5 ಜನದ್ದು ಇದೆಯಲ್ಲ ನಿಂದು? ತುಂಬಾ ಜನದಿದೆ. ಎಸ್ಪೆಷಲಿ ನಾನು ತುಂಬಾ ಜನ ರಾಜ್ಕುಮಾರ್ ಸರ್ ನೋಡಿ, ವಿಷ್ಣುವರ್ಧನ್ ಸರ್ ಟೈಮಿಂದ ನನಗಿಂತ ಸೀನಿಯರ್ಸ್ ಇದ್ದಾರೆ. ಬಟ್ ನಾನು ತುಂಬಾ ಜನ ಹೀರೋಯಿನ್ಸ್ ನೋಡಿದ್ದೀನಿ, ಯಾರು ಕೂಡ ಇಂಡಸ್ಟ್ರಿಯಲ್ಲಿ ಅಷ್ಟು ಡೌನ್ ಟು ಅರ್ಥ ಆಗಿ ಪ್ರತಿಯೊಬ್ಬರ ಜೊತೆ ಇರೋದು ತುಂಬಾ ವಿರಳ. ನಾನು ನೋಡಿದ್ದೀನಿ 1 ಅಥವಾ 2 ಸಿನಿಮಾಗೆ ಅವ್ರು ಮಾತಾಡಕ್ಕೆ ಆಗಲ್ಲ. ಇವತ್ತಿಗೂ ಅವರು ಫೋನ್ ಮಾಡಿದ್ರೆ ಅವರೇ ತಗೊಂಡು ಹೇಳಮ್ಮ ಚೆನ್ನಾಗ್ತಾರೆ. ಅದೊಂದು ಇದೆಯಲ್ಲ, ಬಹುಶಃ ಯಾವ ನಟಿಯರು ನಾನು ಇತ್ತೀಚೆಗೆ ಅಂದ್ರೆ ನನ್ನ ಜರ್ನಿ ಕೂಡ ಒಂದು 20 ವರ್ಷ ಆಗ್ತಾ ಇದೆ, 18-19 ವರ್ಷ ಆಯ್ತು. ನಾವು ಆಗ್ಲಿಂದ ನೋಡ್ಕೊಂಡ್ ಬರೋದು ನೋಡಿದ್ರೆ ಯಾವ ನಟಿಯರು ಇಷ್ಟು ಸಿಂಪಲ್ ಆಗಿ ಪ್ರತಿಯೊಬ್ಬರ ಜೊತೆ ಇರೋದು ತುಂಬಾ ಕಷ್ಟ. ಬಟ್ ಅವರು ಇಷ್ಟು ಒಂದು ಹುಡುಗಿ, ಪಂಜಾಬಿ ಹುಡುಗಿ, ಬೇರೆ ಭಾಷೆ ಹುಡುಗಿ ಕರ್ನಾಟಕದಲ್ಲಿ ಬಂದು ಕನ್ನಡ ಸಿನಿಮಾಗಳನ್ನ ಮಾಡಿ ಕನ್ನಡದ ಸ್ಟಾರ್ಗಳ ಜೊತೆ ಮಾಡಿರೋದು ಒಂದು ದೊಡ್ಡ ವಿಷಯ. ಬಟ್ ಅವ್ರ ಜೊತೆಗೆ ಒಳ್ಳೇದಾಗ್ಲಿ, ಮತ್ತಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಿ ಮತ್ತೆ ಪ್ಯಾನ್ ಇಂಡಿಯಾ ಹೀರೋಯಿನ್ ಆಗಿ ದೊಡ್ಡ ಮಟ್ಟಿಗೆ ಬೆಳೀರಿ. ಹೌದಾ? ಗುಡ್ ಲಕ್. ಥ್ಯಾಂಕ್ ಯು ರವಿ ಸರ್. ಕಷ್ಟಪಟ್ಟು ಕನ್ನಡ ಕಲ್ತ್ಕೊಂಡ್ರು, ಎಲ್ಲರನ್ನ ಪ್ರೀತಿಯಿಂದ ಕನ್ನಡದಲ್ಲೇ ಮಾತಾಡ ಶುರು ಮಾಡಿದ್ರು. ಬರೀ ಪತ್ರಕರ್ತರ ಜೊತೆಗೆ ಅಷ್ಟೇ ಅಲ್ಲ, ಎಲ್ಲ ನಟ ನಟಿಯರ ಜೊತೆನೂ ಕೂಡ ಒಳ್ಳೆ ಬಾಂಧವ್ಯ ಇದೆ. ಚಿತ್ರರಂಗದಲ್ಲಿ ಭಾಳ ಏಳು ಬೀಳುಗಳು ನೋಡ್ಕೊಂಡು ನೋಡಿಕೊಂಡು ಯಾರು ಹೊಸ ನಟಿಯರು ಬಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಹಂಬಲಾಗಿರ್ತಾರೆ. ಒಂದು 4 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ತಕ್ಷಣ ಅವರಿಗೆ ತಲೆನೂ ನಿಲ್ಲಲ್ಲ, ಕಾಲು ನೆಲಮೇಲೆ ಇರೋದಿಲ್ಲ. ಜೊತೆಗೆ ಸ್ಟಾರ್ ಗಿರಿಗಳು ಬೇರೆ ಹಾಕೊಳ್ತಾರೆ. ರಾಗಿಣಿ ಇವತ್ತು ಯಾವುದು ಸ್ಟಾರ್ ಗಿರಿಗಳನ್ನ ಹಾಕ್ಕೊಂಡಿಲ್ಲ ಅವ್ರ ಟೈಟಲ್ ಜೊತೆಗೆ. ಅಷ್ಟೇ ಅಲ್ಲದೆ ಎಲ್ಲ ಹತ್ರ ಭಾಳ ಪ್ರೀತಿಯಿಂದ ಹಂಬಲಾಗಿರ್ತಾರೆ. ಯಾವ ಹತ್ರ ಜಗಳಗಳು ಮಾಡ್ಕೊಳ್ಳಲ್ಲ, ಪ್ರೀತಿಯಿಂದ ಇರ್ತಾರೆ. ಪ್ರೀತಿ ನಿರಂತರವಾಗಿ 15 ವರ್ಷ ನಡ್ಕೊಂಬಂದಿದೆ, ಇನ್ನೂ ಚೆನ್ನಾಗಿರಲಿ. ಯಾಕೆ ನಮ್ಮ ಜಗದೀಶ್ ಹೇಳ್ದಂಗೆ ಒಂದು ನಟಿ 10 ವರ್ಷ ಇದ್ರೂ ತುಂಬ ದೊಡ್ಡ ವಿಷಯ. 15 ವರ್ಷ ಆಗಿದೆ, ಇನ್ನು 25 ವರ್ಷ ಆಗಿದೆ. ಸಿಲ್ವರ್ ಜುಬ್ಲಿಗೂ ನಾವೆಲ್ಲ ಸೇರಿಕೊಂಡು ಹಾರೈಸೋಣ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಆಗಲಿ. ವೆರಿ ಒಂದು ನಿಮಿಷ ಸರ್, ನೀವು ಫಸ್ಟ್ ಒಂದು ನಿಮಿಷ ಸರ್, ನೀವು ವಿಶ್ ಮಾಡೋಕ್ಕಿಂತ ಮುಂಚೆ ನೀವು ತೆಗೆದಿರೋ ಎಷ್ಟು ಫೋಟೋಗಳು ರಾಗಿಣಿ ಅವ್ರದ್ದು ವೈರಲ್ ಆಗಿದೆ ಹೇಳಿ ಸರ್. ಅವರೇ ಹೇಳ್ತಾರಲ್ಲ, ಅವರೇ ಹೇಳ್ತಾರೆ. ಒಂದು ವಿಷಯ, ಒಂದು ನಮ್ಮ ಇವರು ಅಂಬರೀಷನ ಇದ್ದಾಗ ಯಾರ ಮನೆಗೆ ಹೋಗಿಲ್ಲ, ರಾಗಿಣಿ ಮನೆಗೆ ಮಾತ್ರ ಹೋಗಿದ್ದಾರೆ. ಅವರು ಲಾಸ್ಟ್ ಅವರು ಹೋಗ್ಬೇಕಾದ್ರೆ ಅವ್ರ ಮನೇಲಿ ಅವ್ರದ್ದೇ ಲಾಸ್ಟ್ ಅನ್ಸುತ್ತೆ. ಅದೊಂದು ಹೇಳ್ತೀನಿ ಅಷ್ಟೇ. ಒಂದು ಎಕ್ಸಾಂಪಲ್ ಮೂಲಕ ವಿಶ್ ಮಾಡಿ ಹೋಗ್ಲಿ ಅಂದ್ರೆ ಅದೊಂದು ಉದಾಹರಣೆ ಹೇಳಿ. 15 years there, she's proved what she is in multi languages ಅಲ್ಲಿ. ಸೊ ಎಲ್ಲರಿಗೂ ಗೊತ್ತಿಲ್ದಿರೋ ಒಂದು ವಿಚಾರ ಅಂದರೆ ನಾಟ್ ಮೆನಿ ಪೀಪಲ್ ನೋ ಅಬೌಟ್ ದಟ್ ಕ್ವಾಲಿಟಿ. ಸೊ ಬಡವರಿಗೆ ಅಥವಾ ಸೊಸೈಟಿಲಿ ಏನಾದ್ರು ಇಶ್ಯೂ ಇದ್ದರೆ ಅಥವಾ ನೀಡಿ ಪೀಪಲ್ಗೆ ದ ಫಸ್ಟ್ ಪರ್ಸನ್ ಹೂ ವಿಲ್ ಬಿ ಇನ್ ದ ಫೋರ್ ಫ್ರಂಟ್ ಇಸ್ ರಾಗಿಣಿ ಮೇಡಮ್. ರಾಗಿಣಿ ಅಕ್ಕ ಅಂತ ಕರಿತೀನಿ ಪ್ರೀತಿಯಿಂದ. ಸೊ ಎನಿ ಇನಿಷಿಯೇಟಿವ್ಸ್ ನಾವು ಪ್ಲಾನ್ ಮಾಡಿದಾಗ ಇನ್ ಆ್ಯಂಡ್ ಅರೌಂಡ್ ಭಾರತೀನಗರ್, ಕಾಕ್ಸ್ಟೌನ್, ಸೊ ಎನಿ ಇನಿಷಿಯೇಟಿವ್ಸ್ ಪೂರ್ ಪೀಪಲ್ಗೆ ಅಥವಾ ಏನಾದರೂ ಒಂದು ಪ್ಲಾನ್ ಮಾಡಿದಾಗ ಶಿಲ್ ಬಿ ದ ಫಸ್ಟ್ ಪರ್ಸನ್ ಟು ಕಮ್ ಆ್ಯಂಡ್ ಟೆಲ್ ಸುರೇನ್ ಯು ಡೂ ಇಟ್, ಮುಂದೆ ಹೋಗಿ ಮಾಡೋಣ, ನಾವು ಒಳ್ಳೇದು ಮಾಡೋಣ. ಸೊ ಹರ್ ಥಾಟ್ ಅಬೌಟ್ ದ ಸೊಸೈಟಿ, ಜನರನ್ನ ಅಪ್ಲಿಫ್ಟ್ ಮಾಡೋದು, ಸೊಸೈಟಿ ಕಮ್ಯುನಿಟಿನ ಅಪ್ಲಿಫ್ಟ್ ಮಾಡೋದು. ಸೊ ಇಸ್ ಇಮೆನ್ಸ್ ಥಾಟ್ ಅಬೌಟ್ ವೆಲ್ಫೇರ್ ಆ್ಯಂಡ್ ಸೋಷಿಯಲ್ ಇನಿಷಿಯೇಟಿವ್ಸ್.
So we all wish her all the best. Many years you have to be more successful, and please do not stop your progress only to cinema. You also have to come into mainstream social activities, public activities are ಮಾಡಬೇಕಿನ್ನ ಅಂತ we request on behalf of our association. Thank you so much. ಕೊನೆ ದಿನ ಮಾಡ್ತಾ ಇದೀವಿ ಅಂತ ಆಯ್ತು ಬರ್ತೀನಿ, ಬಟ್ ನಮ್ಮದು 200 ಕಿಟ್ ಬೇಕಾಗತ್ತೆ ಅಂತ ಕೇಳ್ತಾರೆ. ಅದು ಏನಕ್ಕೆ ಅಂತ ನಾವು ಹೇಳಲ್ಲ, 200 ಕಿಟ್ ಬೇಕು ಬಟ್ ನಿಮ್ ಕೈಲೇ ಕೊಡಿಸ್ತೀನಿ ಅಂತ. ಬಟ್ ಫಸ್ಟ್ ಅವ್ರು ಮಾಡಿದ್ರು ಡ್ಯಾನ್ಸರ್ಸ್ಗೆ ಅಂತ. ಆ ಟೈಮ್ ಕೋರ್ಡಲ್ಲಿ ಯಾರಿಗೂ ಏನಿಲ್ಲ ಅಂತ ಡ್ಯಾನ್ಸರ್ಸ್ ಅಸೋಸಿಯೇಷನ್ 5 ಸ್ಟಾರ್ ಗಣೇಶ್ ಅವ್ರು ಎಲ್ಲರೂ ಬಂದಿರ್ತಾರೆ, 200 ಕಿಟ್ ಕೊಡಿಸ್ತಾರೆ. ಅದಾದ್ಮೇಲೆ ನನ್ನ ಕರೀತಾರೆ, ನೀನು ಬಾ ನನ್ನ ಜೊತೆಗೆ ಸೇರ್ಕೋ ಅಂತ. ಅದಾದ್ಮೇಲಿಂದ ಎಲ್ಲ ಯಾರ್ಯಾರು ನೀಡಿದ್ಯೋ ಕೋವಿಡ್ ಟೈಮಲ್ಲಿ ಎಲ್ಲ ಕಡೆಗೂ ಅವ್ರಿಗೆ ಏನೇನು ಕಾಲ್ಸ್ ಬರ್ತಿತ್ತೋ, ಮೆಸೇಜ್ ಬರುತ್ತೋ, ಡಿವೈಟ್ ಮಾಡಿ ಹೋಗಿ ಚೆಕ್ ಮಾಡೋ ಅಲ್ಲಿ ಎಷ್ಟಿದೆ ನೀಡು ಅಂತ. 500 ಕಿಟ್ಸ್, 1000 ಕಿಟ್ಸ್, ನಂಬರ್ಸ್ ಇಲ್ಲ ಆ ಟೈಮಲ್ಲಿ ಮಾಡಿದಂತ ಸೋಷಿಯಲ್ ವರ್ಕ್ಗೆ. ಅಂಡ್ ಇಟ್ ಸ್ಟಾರ್ಟೆಡ್ ಕಂಟಿನ್ಯೂಯಿಂಗ್. ಜೊತೆಗೆ ಅವ್ರಿಗಿರೋಂಥ ಕಾಳಜಿ ಇನ್ನುಳಿದ ಟ್ರಾನ್ಸ್ಜೆಂಡರ್ ವರ್ಗಕ್ಕೆ ತುಂಬಾನೇ ವರ್ಕ್ ಮಾಡಿದ್ದಾರೆ. ಆ ಟೈಮಲ್ಲಿ ಅವ್ರಿಗೆ ಎಷ್ಟು ನೀಡ್ ಇತ್ತು, ಯಾಕಂದ್ರೆ ಅವ್ರಿಗೆ ಆ ಟೈಮಲ್ಲಿ ಏನೂ ಕೆಲಸ ಇಲ್ಲ, ಅವ್ರಿಗಿರೋಂಥ ಮಾಮೂಲಿ ಸೆಕ್ಸ್ ವರ್ಕ್, ಸೋಷಿಯಲ್ ವರ್ಕ್ ಏನೂ ಅವ್ರಿಗೆ ಇದಿರ್ತಿರ್ಲಿಲ್ಲ. ಆ ಟೈಮಲ್ಲಿ ಇವ್ರು ಮಾಡಿದಂತ ಸಹಾಯ ತುಂಬಾನೇ ಅವ್ರಿಗೆ ಹೆಲ್ಪ್ ಆಯ್ತು. ಇದಕ್ಕೆ ಮಾಡಿದ್ದಾರೆ. ಅಂಡ್ ಶಿ ಇಸ್ ಬೀನ್ ಗ್ರೇಟ್ ಪರ್ಸನ್. ನಾನು ಅನ್ನೋದು ಈ ಸೋಷಿಯಲ್ ವರ್ಕ್ ನ ರಾಜಕೀಯವಾಗಿ ಮುಂದೆ ಬರಲಿ ಅಂತ ನಾನು ಆಸೆ ಪಡ್ತೀನಿ. ಫಿಲಂ ಫೀಲ್ಡ್ ಹೊರತಾಗಿ ಆ ವ್ಯಕ್ತಿಗಿಂತ ಆ ವ್ಯಕ್ತಿತ್ವ ತುಂಬಾ ಇಷ್ಟಪಡ್ತೀನಿ. ತುಂಬಾ ಸೋಷಿಯಲ್ ಸರ್ವಿಸ್ ಆಗುವಂತ ಮನೋಭಾವ, ಅದು ಯಾರು ಎಷ್ಟು ಜನ ನೋಡಿರೋ ಇಲ್ಲೋ ಗೊತ್ತಿಲ್ಲ. ತುಂಬಾ ಜನ ಕಣ್ಣೀರಿಕ್ಕಿದ್ದಾರೆ. ಕೋವಿಡ್ ಟೈಮಲ್ಲಿ ಎಷ್ಟು ಜನಕ್ಕೆ ಮೆಡಿಕಲ್ ಸಪೋರ್ಟ್ ಮಾಡಿದ್ರೆ ನನಗೆ ಮಾತ್ರ ಗೊತ್ತಿದೆ, ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ. ಅವ್ರು ಒಂದು ಮಾಡಿದ ಜೆನೆಕ್ಸ್ ಚಾರಿಟಬಲ್ ಟ್ರಸ್ಟ್ ಇಂದ ಎಷ್ಟು ಜನಕ್ಕೆ ದುಡ್ಡಿಗೆ ಸಹಾಯ ಮಾಡಿದರೆ ಶಿ ಇಸ್ ನಾಟ್ ಡಿಸ್ಕ್ಲೋಸ್ ಎನಿವೇರ್. ಬರೀ ನಂಗೆ ಒಂದು ಫೋನ್ ಕಾಲು, ಅಲ್ಲಿ ಇದೆಯಂತೆ ಹೋಗಿ ನೋಡು, ಹಾಸ್ಪಿಟಲ್ ಇರಂತೆ, ಅಲ್ಲಿ ಏನ್ ಮಾಡ್ಬೋದು ನೋಡು, ಅಲ್ಲೊಂಚೂರು ಹೆಲ್ಪ್ ಮಾಡೋ ಅಂತೆಲ್ಲ ಇದು ಮಾಡ್ತಿದ್ರು. ಸೊ ಪ್ಲೀಸ್ ಕೀಪ್ ಗೋಯಿಂಗ್ ವಿತ್ ಯುವರ್ ಸೋಷಿಯಲ್ ಆಕ್ಟಿವಿಟೀಸ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಆಲ್ ದ ಸಪೋರ್ಟ್. ಏನಪ್ಪ ನಾನು ಎಷ್ಟೊಂದು ಸತಿ ಹೆಲ್ಪ್ ಇವ್ರಿಗೆ ಯಾರೋ ಕೇಳ್ತಾರೆ, ಯಾವುದಕ್ಕೂ ಇಲ್ಲ ಅಂದಿಲ್ಲ, ಎಲ್ಲರಿಗೂ ಹೆಲ್ಪ್ ಮಾಡ್ಕೊಂಡ್ ಬಂದಿದ್ದಾರೆ. ಕೀಪ್ ಗೋಯಿಂಗ್. ಅಂಡ್ ಐ ಬಿಲೀವ್ ಏನಪ್ಪ ನೀವು ರಾಜಕೀಯಕ್ಕೆ ಬಂದ್ರೆ ಇನ್ನೂ ಒಂದು ಸ್ವಲ್ಪ ಜನಕ್ಕೂ ಒಳ್ಳೇದಾಗತ್ತೆ ಅಂತ ನಂಬಿದ್ದೀನಿ. ಆಲ್ ದ ಬೆಸ್ಟ್. ಅದಕ್ಕೆ ನಾನು ಬರೆಯೋ ಟೈಮಲ್ಲಿ ಲೈಕ್ ರಾಗಿಣಿ ಅವ್ರನ್ನ ನಾನು ಮುಂಚೆಯಿಂದನೂ ತುಂಬಾ ಇಷ್ಟಪಡ್ತಾ ಇದ್ದೆ. ಆ್ಯಂಡ್ ಕಾಲೇಜ್ ಡೇಸಲ್ಲಿ ನಾನು ಅವ್ರ ಫೋಟೋಸ್ ಎಲ್ಲ ಇಟ್ಕೊತಾ ಇದ್ದೆ. ಆ್ಯಂಡ್ ಈವನ್ ಮೈ ವೈಫ್ ನೋಸ್ ದಟ್ ನಾನು ಲವ್ ಮ್ಯಾರೇಜ್ ಆಗಿದೆ ಆ್ಯಂಡ್ ಅವ್ರನ್ನೂ ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ. ವಿ ಬೋತ್ ಲವ್ ಯು. ಆ್ಯಂಡ್ 15 years ಇದು ಬಂದ್ಬಿಟ್ಟು ನಿಮ್ಮ ಜರ್ನಿ ಇಟ್ ಈಸ್ ವೆರಿ ಅಮೇಝಿಂಗ್. ಆ್ಯಂಡ್ ಅದೇ ರೀತಿಯಾಗಿ ನಿಮ್ಮನ್ನ ನಾನು ಇಮ್ಯಾಜಿನ್ ಮಾಡಿಕೊಂಡು ಬರ್ದಿರೋಂಥದ್ದು ಸೋನಿಯಾ ಅಂತ. ಅದರಲ್ಲಿ ರ್ಯಾಪ್ ಹೇಗೆ ಬರುತ್ತೆ, ಕ್ಲಬ್ಬಲ್ಲಿ ನೋಡಿದೆ ಸುಸ್ತಾಗಿ ಹೋದೆ, ಜೀನ್ಸ್ ಹಾಕಿ ಬಂದಿದೆ ಮಸ್ತಾಗಿರೋದೆ, ನೋಡಿದ್ಮೇಲೆ ಯಾಕೆ ಸ್ಮೈಲ್ ಮಾಡಿ ಹೋದೆ, ನಿನ್ನ ಸ್ಟೈಲಿಗೆ ಕ್ಯಾಟ್ ವಾಕ್ ಬೇಕಾಗಿರೋದೆ, ಬಾಯಿ ಓಪನ್ ಆಯಿತು ಹುಡುಗರದೆಲ್ಲ, ಟಾಪ್ ಟು ಬಾಟಮ್ ನೀನು ಗ್ಲಾಮರಸ್ ಕಿಲ್ಲ, ನೋಡ್ತಿದ್ರೆ ಹಾರ್ಟ್ ಬೀಟ್ ಓಡ್ತಿದೀಯಲ್ಲ, ಲುಕ್ಕಲ್ಲೇ ನನ್ನ ಕೊಲ್ತಿದೀಯಲ್ಲ, ನೋಡೋಕೆ ನೀನು ಡಿಫ್ರೆಂಟ್ ಆದರೆ ನಾನೇನು ಕಮ್ಮಿ ಇಲ್ಲ, ರಾಣಿ ಥರ ನೋಡ್ಕೋತೀನಿ ನಾನೇನು ಡಮ್ಮಿ ಅಲ್ಲ, ನಿಂದೆಲ್ಲ ನಕರಗಳಿಗೆ ನನ್ನ ಉತ್ತರ ಕೊಡ್ತೀನಿ, ಆದರೆ ಬಂದರೆ ಹತ್ತಿರ ಏನು ಬೇಕು ಹೇಳು ತಂದ್ಕೊಡ್ತೀನಿ ಎಲ್ಲ, ಕ್ವೇಕ್ ನಾನು ಕ್ವೇಕ್ ನಿನ್ನ ಸುಮ್ಮನೆ ಬಿಡೋದಿಲ್ಲ, ಮದುವೆಯಲ್ಲಿ ಕುಣಿಯೋ ಥರ ಕುಣಿತಿದೀಯಲ್ಲ, ನೀನು ನೋಡೋ ನಶೆಗೆ ನಾನು ಕುಡಿಯೋದೇ ಇಲ್ಲ. ಪ್ರಸಾದ್ ಬಿದ್ದಪ್ಪ ಸಿಕ್ಕಿದ್ರು ಆ್ಯಂಡ್ ಮಾಡಲಿಂಗ್ ಸ್ಟಾರ್ಟ್ ಆಯಿತು. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಗೊತ್ತೇ ಇರಲಿಲ್ಲ ನನಗೆ, ಈ ಥರ ಒಂದು ಇಂಡಸ್ಟ್ರಿ ಇದೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಬಿಕಾಸ್ ಜನರಲಿ ಇವಾಗ ದ ಕೈಂಡ್ ಆಫ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಜ್ ದಟ್ ಈಸ್ ದೇರ್ ಫಾರ್ ದ ಫಿಲ್ಮ್ ಇಂಡಸ್ಟ್ರಿ ಆವಾಗ ಇರಲಿಲ್ಲ. ಸೊ ನಮ್ಮಪ್ಪ ಇಲ್ಲಿ ಬ್ಯಾಂಗ್ಳೂರಲ್ಲಿ ಲಾಸ್ಟ್ ಪೋಸ್ಟಿಂಗ್ ಇದ್ದಾಗ ಎಲ್ಲರೂ ಗೊತ್ತಿರೋ ಹಾಗೆ ಮೈ ಫಾದರ್ ವಾಸ್ ಇನ್ ಇಂಡಿಯನ್ ಆರ್ಮಿ, ರೈಟ್? ಸೊ ಬಂದು ಬಾಸ್ಕೆಟ್ಬಾಲ್ ಆಡಿಕೊಂಡು ನಾರ್ಮಲ್ ಲೈಫ್ ನಡ್ಕೊಂಡು ಆರಾಮಾಗಿದ್ದೆ ನಾನು. ಆ್ಯಂಡ್ ಸಡನ್ ಆಗಿ ಮಾಡಲಿಂಗ್ ಬಂತು ಆ್ಯಂಡ್ ಮಾಡಲಿಂಗ್ ಲೈಫ್ ಸ್ಟಾರ್ಟ್ ಆಯಿತು. ಐ ಡ್ರೀಮ್ಡ್ ಆಫ್ ಬೀಯಿಂಗ್ ಮಿಸ್ ಯೂನಿವರ್ಸ್ ವೆನ್ ಸುಷ್ಮಿತಾ ಸೇನ್ ಬಿಕೇಮ್ ಮಿಸ್ ಯೂನಿವರ್ಸ್. ಒಂದು ಯಾರೋ ನೋಡ್ಬಿಟ್ಟು ಆಗಬೇಕು ಅಂತ ಆಸೆ ಇಟ್ಕೊಂಡು ಚಿಕ್ಕ ವಯಸ್ಸಲ್ಲಿ. ಅದಾದಮೇಲೆ it just became like a dream and then sports happened and all. And sudden ಆಗಿ ಈ ಥರ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅನ್ನೋದಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಎಲ್ರಿಗೂ ಏನು ಗೊತ್ತಿದೆ ದಟ್ ವೀರ ಮದಕರಿ ಇಸ್ ಮೈ ಫಸ್ಟ್ ಫಿಲ್ಮ್, ಬಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಹೋಲಿ ವಾಸ್ ಮೈ ಫಸ್ಟ್ ಅಫಿಷಿಯಲ್ ಫಿಲ್ಮ್. ಆ್ಯಂಡ್ ಅದು ಯಾಕೆ ಗೊತ್ತಿದೆ ಅಂದರೆ ಬಿಕಾಸ್ ಆ ಪ್ರೆಸ್ ಕಾನ್ಫರೆನ್ಸಲ್ಲಿ I think all of you who are sitting here right now know that ಆ ಒಂದು ಕಾಂಟ್ರವರ್ಷಿಯಲ್ ಪ್ರೆಸ್ ಕಾನ್ಫರೆನ್ಸ್ ಇಂದ ರಾಗಿಣಿ ದ್ವಿವೇದಿ ಯಾರು ಅಂತ ಎಲ್ರಿಗೂ ಗೊತ್ತಾಯ್ತು ಆ್ಯಕ್ಚುಲಿ. ಸೊ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಇನ್ನೂ ಜ್ಞಾಪಕ ಇದೆ ದಟ್ ಮೇಕಪ್ ಹೇರ್ ಮಾಡ್ಕೊಂಡೆ ಫಸ್ಟ್ ಟೈಮ್ ಲೆಹಂಗಾ ದಾವಣಿ ಹಾಕ್ಬಿಟ್ಟು ನಾನು ಸ್ಟೇಜಲ್ಲಿ ಕೂತ್ಕೊಂಡು
ಪ್ರೆಸ್ ಮೀಟ್ ಮಾಡಬೇಕು, ಯಾರ ಹತ್ರ ಏನು ಮಾತಾಡಬೇಕು ಏನೂ ಗೊತ್ತಿಲ್ಲ ನನಗೆ. ಆ್ಯಂಡ್ ಕನ್ನಡ ಗೊತ್ತಿರಲಿಲ್ಲ, ಭಾಷೆ ಗೊತ್ತಿರಲಿಲ್ಲ. ಒಬ್ಬರು ಐ ಥಿಂಕ್ 2-3 ಸೀನಿಯರ್ ಜರ್ನಲಿಸ್ಟ್ ಜೊತೆ ಜಗಳ ಮಾಡಿಬಿಟ್ಟು ನಾನು ಸ್ಟೇಜಿಂದ ಎದ್ದು ಹೋಗಿದ್ದೀನಿ, ಮೇಕಪ್ ಹೇರ್ ಮಾಡಬೇಕು ಅಂತ ಹೋಗಿದ್ದೀನಿ ಆ ಥರ. ಆ್ಯಂಡ್ ಸೊ ಇಟ್ ಸ್ಟಾರ್ಟೆಡ್ ಲೈಕ್ ದ್ಯಾಟ್, ರೈಟ್? ಆ್ಯಂಡ್ ಆವಾಗ ಒಂದು ರಿಯಲೈಸೇಷನ್ ಬಂತು ನನಗೆ, ಒಂದು ಇಂಡಸ್ಟ್ರಿ ಆಗಿ ಒಂದು ಇಂಟ್ರೊಡಕ್ಷನ್ ಆಗಿ ಬರ್ತಾ ಇದ್ದೀನಿ, ಇವಾಗ ಭಾಷೆ ಗೊತ್ತಾಗ್ಬೇಕು ನನಗೆ. ಭಾಷೆ ಗೊತ್ತಿಲ್ಲ ಅಂದರೆ ನನಗೆ ಏನೋ ಮಾಡೋಕ್ಕಾಗಲ್ಲ, ಏನೋ ಮಾತಾಡೋಕ್ಕಾಗಲ್ಲ. ಮದಕರಿ ನಾನು ಸುದೀಪ್ ಅವ್ರನ್ನ ಫಸ್ಟ್ ಟೈಮ್ ಅವ್ರ ಆಫೀಸಲ್ಲಿ ಅವ್ರ ಬರ್ತ್ಡೇ ದಿನ ಮೀಟ್ ಮಾಡಿದ್ದು. ನಾನು ನಮ್ಮಮ್ಮ ಒಂದು ಬೊಕ್ಕೆ ತೊಗೊಂಡೋಗಿದ್ದು. ಆ್ಯಂಡ್ ಮೀಟ್ ಮಾಡಿದ ತಕ್ಷಣವೇ ಐ ಡಿಂಟ್ ನೋ ಸುದೀಪ್ ಅವ್ರು ಯಾರು, ಅವರು ಸ್ಟೇಚರ್ ಏನು, ಅವ್ರು ಎಷ್ಟು ದೊಡ್ಡ ಸ್ಟಾರ್ ಅಂತ ಏನೂ ಗೊತ್ತಿರಲಿಲ್ಲ ನನಗೆ. ಫೋಟೋಶೂಟ್ ಮಾಡಿದ್ದೀನಿ, ಒಂದು 3 to 5 days ಆದಮೇಲೆ ಐ ವಾಸ್ ಆನ್ ದ ಸೆಟ್ಸ್ ಆಫ್ ಮದಕರಿ. ಮದಕರಿಯಲ್ಲಿ ಪ್ರತಿಯೊಂದು ಶಾಟು, ಪ್ರತಿಯೊಂದು ಸೀನು, ನೀವು ಎಷ್ಟು ರಾಗಿಣಿ ದ್ವಿವೇದಿನ, ನೀರಜ ಗೋಸ್ವಾಮಿನ ಇಷ್ಟಪಟ್ಟಿದ್ದೀರಾ, ಅದು ಇಸ್ ಲೈಕ್ ಅ ಫೀಮೇಲ್ ವರ್ಷನ್ ಆಫ್ ಸುದೀಪ್ ಅವರು. ಪ್ರತಿಯೊಂದು ಒಂದೊಂದು ಸ್ಟೇಟ್ಮೆಂಟಿಂದ ಹಿಡಿದು ಲೈನಿಂದ ಹಿಡಿದು ಎಲ್ಲ ಹೇಳ್ಕೊಟ್ಟಿರೋದು ಅವರು. ಸೊ ಐ owe so much of my career and so much of my stature and the person that I am today to Sudeep. Thank you so much for teaching me what acting is and what language is. So I really give him so much credit for it. And of course, even the 15 years journey alli ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀನಿ, ಶಿವಣ್ಣ ಅವರಾಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ವಿಜಯ್ ಅವರಾಗಿರ್ಬೋದು, ದಿಗಂತ್ ಆಗಿರ್ಬೋದು, ಆದಿ ಆಗಿರ್ಬೋದು, ಯೋಗಿ ಆಗಿರ್ಬೋದು, ಲೈಕ್ ಐ ವರ್ಕ್ ವಿತ್ ಎವ್ರಿಬಡಿ, ರೈಟ್? ಆ್ಯಂಡ್ ಇಫ್ ಐ ಆಮ್ ನಾಟ್ ಟೇಕಿಂಗ್ ಯೋರ್ ನೇಮ್, ಪ್ಲೀಸ್ ಫರ್ಗಿವ್ ಮೀ ಫಾರ್ ಮೈ ಇಗ್ನೋರೆನ್ಸ್. ಬಟ್ ರೀಸೆಂಟ್ಲಿ ರಾಜವರ್ಧನ್ ಅವರಾಗಿರ್ಬೋದು, ಲೈಕ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಎವ್ರಿ ಡೈರೆಕ್ಟರ್, ಎವ್ರಿ ಆ್ಯಕ್ಟರ್, ಎವ್ರಿ ಪರ್ಸನ್ ದಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಜರ್ನಿ. ಯಾಕಂದರೆ ಒಂದು ಜರ್ನಿ ಮಾಡಬೇಕು ಅಂದರೆ ಎಲ್ರದ್ದು ಒಂದೊಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಆ್ಯಂಡ್ ಎವ್ರಿಬಡಿ ಟೀಚರ್ಸ್ ಯು ಸಮಥಿಂಗ್ ಆರ್ ದಿ ಅದರ್ ಎವ್ರಿ ಸಿಂಗಲ್ ಡೇ, ರೈಟ್? ನೀವೆಲ್ಲರೂ ಇವತ್ತು ಕೂತಿದ್ದೀರಾ ಇಲ್ಲಿ, ಬಂದಿದ್ದೀರಾ ನಾನು ಸೆಲೆಬ್ರೇಟ್ ಮಾಡೋಕ್ಕೆ 15 years ಅಂತ. ನಿಜವಾಗ್ಲೂ ಈಸಿ ಇರಲಿಲ್ಲ. ಒಳ್ಳೆ ದಿನ ಇತ್ತು, ಕೆಟ್ಟ ದಿನ ಇತ್ತು, ಸ್ಟ್ರಗಲ್ಸ್ ಇತ್ತು. ತುಂಬ ಕಷ್ಟ ಸಮಯ ನೋಡ್ಕೊಂಡು ಬಂದಿದ್ದು ನಾನು ರೀಸೆಂಟಾಗಿ, ಎಲ್ಲರೂ ಗೊತ್ತಿರೋ ಹಾಗೆ. ಐ ಥಿಂಕ್ ಐ ಆಲ್ವೇಸ್ ಟಾಕ್ ಅಬೌಟ್ ದ ಪಾಸಿಟಿವ್ ಥಿಂಗ್ಸ್ ದೆನ್ ದ ನೆಗೆಟಿವ್ ಥಿಂಗ್ಸ್ ಯಾವತ್ತೂ. ಬಟ್ ನಮ್ಮ ಲೈಫಲ್ಲಿ ನಾವು ನೆಗೆಟಿವ್ ಥಿಂಗ್ಸ್ನ ಎಷ್ಟು ಎಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತೀವಿ ಅಷ್ಟು ನಮಗೆ ತುಂಬ ಮುಖ್ಯ. ಸೊ ನಿಜವಾಗ್ಲೂ ಯಾರೂ ಇರಲಿಲ್ಲ, ಕಷ್ಟ ಸಮಯದಲ್ಲಿ ಯಾರೂ ಇರಲಿಲ್ಲ, ಒಳ್ಳೆ ಸಮಯದಲ್ಲಿ ಎಲ್ಲರೂ ಇರ್ತಾರೆ. ನಾನು ಎಲ್ರಿಗೂ ಕಷ್ಟ ಸಮಯದಲ್ಲಿ ಯಾವತ್ತೂ ಇದ್ದೆ, ಒಳ್ಳೆ ಸಮಯಕ್ಕಿಂತ. ಬಟ್ ನನಗೆ ಯಾರೂ ಇರಲಿಲ್ಲ ನಿಜವಾಗ್ಲೂ. ಬಟ್ ಆದರೂ there was a strength, there was a power, there was something I think above normal people that just took me ahead. And I think ನನ್ನ ಜರ್ನಿಯಿಂದ ಒಂದು ಮಾತು ಏನು ಹೇಳ್ಬೇಕು ಅಂತ ಇದ್ದೆ ನಾನು. I told you, make sure I don't get emotional, right? Yeah. ಎಷ್ಟು ಸ್ಟ್ರೆಂತ್ ತೋರಿಸೋದು ಎಷ್ಟು ಮುಖ್ಯವಾಗಿರುತ್ತಲ್ಲ ಜೀವನದಲ್ಲಿ, ವೀಕ್ನೆಸ್ ತೋರಿಸೋದು ಅಷ್ಟೇ ಮುಖ್ಯವಾಗಿರುತ್ತೆ. You have to accept that you can be weak. There are good days, bad days. And even the journey should be an inspiration, a learning to every single person who wants to make it. ಜೀವನದಲ್ಲಿ ನೀವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನಾದರೂ ಒಳ್ಳೆ ದಿನನೂ ಇರುತ್ತೆ, ಕಷ್ಟಗಳು ಇರುತ್ತೆ, ಎಲ್ಲ ಮುಂದೆ ದಾಟ್ಕೊಂಡು ಹೋಗ್ತಾ ಇರಬೇಕು. ಯು ಶುಡ್ ನಾಟ್ ಗಿವ್ ಅಪ್. ನನಗೆ
ಕನ್ನಡ ಇಂಡಸ್ಟ್ರಿ ನನಗೆ ಮನೆ ಥರ, ಪ್ರಾಣ ಥರ ನನಗೆ. ಬಟ್ ನಿಜವಾಗ್ಲೂ ಬೇರೆ ಇಂಡಸ್ಟ್ರೀಸಿಂದ ನನಗೆ ಬಂದಿರೋ ಪ್ರೀತಿ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಕೆಲಸ ಆಗಿರ್ಬೋದು ಎಷ್ಟಿದೆ, ಆ ಥರ ಲವ್ ನನಗೆ ಈ ಇಂಡಸ್ಟ್ರಿಯಿಂದ ಸಿಕ್ಕಿಲ್ಲ. ನಾನು ಎಷ್ಟು ಕೊಟ್ಟಿದ್ದೀನಿ, ಪ್ರಾಣ, ಪ್ರೀತಿ, ಹೆಸರು. ಇವತ್ತು ಕೂಡ ನಾನು ಬೇರೆ ಇಂಡಸ್ಟ್ರೀಸಲ್ಲಿ ಹೋದರೆ ನಾನು ಸ್ಯಾಂಡಲ್ವುಡ್ ಆ್ಯಕ್ಟರ್, ನಾನು ಕನ್ನಡತಿಯಾಗಿ ಇಂಡಸ್ಟ್ರಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಬೇರೆಯವರು ಎಷ್ಟು ಪ್ರೀತಿ, ಎಷ್ಟು ಸಪೋರ್ಟ್ ಕೊಟ್ಟಿರ್ಬೇಕು, ಇಲ್ಲಿ ಇರೋರು ಆ ಥರ ಸಪೋರ್ಟ್ ಕೊಟ್ಟಿಲ್ಲ. ನಿಜ ಮಾತಲ್ವಾ? ಆದ್ರೂ ದಿಸ್ ಇಂಡಸ್ಟ್ರಿ ಇಸ್ ಮೈ ಹೌಸ್ ಆ್ಯಂಡ್ ದಿಸ್ ಇಂಡಸ್ಟ್ರಿ ಇಸ್ ಮೈ ಹೋಮ್. I will continue to love and support and promote and do Kannada films. ಅದು ಯಾವತ್ತೂ ಬಿಡಲ್ಲ ನಾನು. ಬಿಕಾಸ್ ಯಾರು ಬಂದರು ಯಾರು ಬಂದಿಲ್ಲ ಅಂದ್ರೂ ನಾವು ನಮಗೋಸ್ಕರ ನಿಂತ್ಕೋಬೇಕು, ನಾವು ನಮಗೋಸ್ಕರ ನಿಂತ್ಕೋಬೇಕು ಅಂತ ನನ್ನ ಹಠ. ಸೊ ಒಂದು ಕನ್ನಡತಿಯಾಗಿ ಇವಾಗ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಈ ಇಂಡಸ್ಟ್ರಿಗೆ ಏನೋ ಮುಂದೆ ಏನೋ ಮಾಡಬೇಕು ಅಂತ ನನ್ನ ಹಠ. ನಾನು ಮಾಡೇ ಮಾಡ್ತೀನಿ ನಾನು. ಬಿಕಾಸ್ ಒಂದು ಪ್ಲ್ಯಾಟ್ಫಾರ್ಮ್ ಇರಬೇಕಲ್ವಾ. ಆ್ಯಂಡ್ ವಿ ವಿಲ್ ಡೂ ಸಮಥಿಂಗ್ ರಿಯಲಿ ಡಿಫ್ರೆಂಟ್ ಆ್ಯಂಡ್ ರಿಯಲಿ ಬ್ಯೂಟಿಫುಲ್ ಅಂತ ನನ್ನ ಅಭಿಪ್ರಾಯ. ಸರ್ ಇಮೋಷನಲ್ ಆಗಿಬಿಟ್ಟೆ ಸ್ವಲ್ಪ. ಆದರೂ ತುಂಬ ಒಂದು ಅದ್ಭುತವಾಗಿರೋದು ಸಿನಿಮಾ ಬರ್ತಿದೆ ವೃಷಭ ಅಂತ. ಲಾಲ್ ಸರ್ ಹೇಳಿದ ಮಾತು ನಿಜವಾಗ್ಲೂ ಐ ಆಮ್ ಬ್ಲೆಸ್ಡ್ ಟು ಬಿ ವರ್ಕಿಂಗ್ ವಿತ್ ಹಿಮ್. ಅವ್ರ ಜೊತೆನೇ 2 ಸಿನಿಮಾ ಮಾಡಿದ್ದೀನಿ ಮಲಯಾಳಮಲ್ಲಿ ಈ ವರ್ಷ. ವೃಷಭ 25 ಡಿಸೆಂಬರ್ ರಿಲೀಸ್ ಆಗ್ತಿದೆ ಆ್ಯಂಡ್ ಇಟ್ಸ್ ರಿಲೀಸಿಂಗ್ ಇನ್ ಮಲಯಾಳಂ, ತೆಲುಗು, ಕನ್ನಡದಲ್ಲಿ ನಾವು ಬೇಕು ಅಂತ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿಸಿ ರಿಲೀಸ್ ಆಗ್ತಿದೆ ಸಿನಿಮಾ. ಆಲ್ಮೋಸ್ಟ್ 1 year ಪ್ಲಸ್ ಆದಮೇಲೆ ಸಿನಿಮಾ ರಿಲೀಸ್ ಆಗ್ತಿರೋದು. ಸೊ ಐ ವಾಂಟ್ ಟು ರಿಕ್ವೆಸ್ಟ್ ಆಲ್ ಮೈ ಫ್ಯಾನ್ಸ್ ಟು ಶೋ ಆಸ್ ಮಚ್ as ಲವ್ ಟು ವೃಷಭ. ತುಂಬ ಅದ್ಭುತವಾಗಿರೋದು ಸಿನಿಮಾ. ಫಸ್ಟ್ ಟೈಮ್ ಪೀರಿಯಾಡಿಕ್ ಸಿನಿಮಾ ಮಾಡ್ತಿರೋದು ನಾನು. ಆ್ಯಂಡ್ ಸಾಕಷ್ಟು ಲೈಕ್ ರಾಗಿಣಿ ಇಸ್ ಬ್ಯಾಕ್ ಅಗೇನ್ ವಿತ್ ದಿ ಆ್ಯಕ್ಷನ್ ಅವತಾರ್ ಆ್ಯಂಡ್ ದ ಕ್ವೀನ್ ಅವತಾರ್. ಸೊ ತುಂಬಾ ಚೆನ್ನಾಗಿದೆ ಸಿನಿಮಾ. ತುಂಬ ಒಳ್ಳೆ ರೀತಿಯಲ್ಲಿ ಬಂದಿದೆ ಆ್ಯಂಡ್ ಅದ್ಭುತವಾಗಿರೋದು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಿದೆ ಸಿನಿಮಾ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಆದಷ್ಟು 2026 ಐ ಆಮ್ ಡೂಯಿಂಗ್ ಒಂದು 2 ತಮಿಳ್ ಸಿನಿಮಾ ಮಾಡ್ತಾ ಇದ್ದೀನಿ, 2 ತೆಲುಗು ಸಿನಿಮಾ ಮಾಡ್ತಾ ಇದ್ದೀನಿ, 1 ಹಿಂದಿ ಮಾಡ್ತಾ ಇದ್ದೀನಿ, 3 ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಗುಡ್ ಇಯರ್. ಸರ್ ಸೋಷಿಯಲ್ ವರ್ಕ್ ಯಾವತ್ತೂ ನಾನು ಪ್ಲ್ಯಾನ್ ಮಾಡ್ಕೊಡಲ್ಲ. ಸೊ ಅವ್ರ ತಕ್ಕಂಗೆ ಏನು ಸಿಚುವೇಶನ್ ತಕ್ಕಂಗೆ ಯಾರಿಗೆ ಏನು ನೆಸೆಸಿಟಿ ಇದೆ, ಏನು ರಿಕ್ವೈರ್ಮೆಂಟ್ ಇದೆ, ಯಾವ ಥರ ಅದು. ಆ್ಯಂಡ್ ಐ ಆಮ್ ವರ್ಕಿಂಗ್ ವೆರಿ ಕ್ಲೋಸ್ಲಿ ವಿತ್ ದ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ. ಸೊ ಐ ವಾಂಟ್ ಟು ಡೂ ಅ ಲಾಟ್ ಆಫ್ ವರ್ಕ್ ವಿತ್ ದೆಮ್. ನಮ್ಮ ಬ್ಲೈಂಡ್ ಫ್ರೆಂಡ್ಸ್ ಬಂದಿದ್ದಾರೆ, ಸೊ ಸ್ಪೆಷಲಿ ಏಬಲ್ಸ್, ಬಟ್ ಅವರು ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿರೋದು. ಸೊ ವಿ ಆರ್ ಡೂಯಿಂಗ್ ಅ ಲಾಟ್ ಆಫ್ ವರ್ಕ್ ವಿತ್ ದೆಮ್. ಸುರೇನ್ ನಮ್ಮ ವೆರಿ ವೆರಿ ಕ್ಲೋಸ್ ಅಸೋಸಿಯೇಟ್ ರವಿ ಅವರು ನಮ್ಮ ಜೊತೆ ಇಲ್ಲ, ಬಟ್ ಆದ್ರೂ ಅವ್ರ ಕೆಲಸಗಳು ನಾವು ಮುಂದೆ ಯಾವ ರೀತಿಯಲ್ಲಿ ಅವ್ರ ಸೋಷಿಯಲ್ ವರ್ಕ್ ಯಾವ ರೀತಿಯಲ್ಲಿ ಮುಂದೆ ತಗೊಂಡು ಹೋಗ್ಬೇಕು ಅಂತ ಒಂದು. ಬಟ್ ಏನೂ ಪ್ಲ್ಯಾನ್ ಮಾಡಲ್ಲ ನಾನು ಯಾವತ್ತು ಸೋಷಿಯಲ್ ವರ್ಕಲ್ಲಿ. ಯಾರಿಗೆ ಏನು ಬೇಕು ಯಾವಾಗ ಆವಾಗ. ಅವ್ರು ಆ್ಯಕ್ಚುಲಿ ಇಲ್ಲ ಬ್ಯಾಂಗ್ಳೂರಲ್ಲಿ, ಇಲ್ಲಾಂದ್ರೆ ಹೇಳ್ತಾ ಇದ್ರು ಇವತ್ತು. ಬಟ್ ಖುಷಿ ಪಡ್ತಾರೆ. ದೇ ಆರ್ ಆಲ್ವೇಸ್ ಪ್ರೌಡ್ ಆಫ್ ಮೀ ಸರ್. ಯಾಕಂದರೆ ದೇ ಹ್ಯಾವ್ ಸೀನ್ ಎವ್ರಿ ಡೇ ಆಫ್ ಲೈಫ್ ವಿತ್ ಮೀ. ಆ್ಯಂಡ್ ಈ ಜರ್ನಿಯಲ್ಲಿ 15 years ಕ್ರಾಸ್ ಆಗಿದೆ ಅಂದರೆ ಅವ್ರು ಒಂದೇ ಒಂದು ಮಾತು ಹೇಳ್ತಾರೆ, ಬಿ ದ ಬೆಸ್ಟ್ ಅಟ್ ವಾಟ್ ಯು ಡೂ. ಯಾವತ್ತು ಡೋಂಟ್ ಗಿವ್ ಅಪ್ ಆ್ಯಂಡ್ ಜಸ್ಟ್ ಬಿ ದ ಬೆಸ್ಟ್ ಆ್ಯಂಡ್ ಡೂ ದ ಬೆಸ್ಟ್ ಆಫ್ ವಾಟ್ ಯು ಡೂ. ಇಲ್ಲ ಆ ಥರ ಏನೂ ಇಲ್ಲ. ದೇ ಹ್ಯಾವ್ ಆಲ್ವೇಸ್ ಸಪೋರ್ಟೆಡ್ ಮೀ. ಅಂದರೆ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಸಪೋರ್ಟ್ ಮಾಡಿದ್ರು ನನ್ನನ್ನು. ಬಟ್ ದೇ ಜಸ್ಟ್ ಸೆಡ್ ದಟ್ ಬಿ ದ ಬೆಸ್ಟ್ ಅಟ್ ವಾಟ್ ಯು ಡೂ. ನೀವೇನು ಮಾಡಿದ್ರು 100% ಎಫರ್ಟ್ ಹಾಕಿ 100% ವರ್ಕ್ ಮಾಡಬೇಕು ಅಂತ ಯಾವತ್ತು. ದೇ ಆರ್ ವೆರಿ ಸಪೋರ್ಟ್. 15 ವರ್ಷ ಆಯಿತು
ಒಟ್ಟ ಮದ್ವೆ ಇರ ಮದ್ವೆ ಆಗಿದ್ರೆ ಏನೋ ನಾನು ಮನೇಲಿ ಮದುವೆ ಮಾಡ್ಕೊಳ್ತಾ ನಾನು ಇಂಡಸ್ಟ್ರಿಯಲ್ಲಿ ದಿ ಓನ್ಲಿ ಸಿಂಗಲ್ ಹಾಟ್ ಪರ್ಸನ್. ಯಾಕೆ? ಅಪ್ಪ ಅಮ್ಮಂಗೆ ಇರುತ್ತಲ್ಲ ಮದುವೆ ಮಾಡ್ಬೇಕು ಆ ಥರದ್ದು ಏನಾರು ಹೋಗ್ತಾ ಹೋಗ್ತಾ ನಾನು ರಿವರ್ಸ್ ಏಜ್ ಆಗ್ತಾ ಇದ್ದೀನಿ. ನಾನು ಹೋಗ್ತಾ ಹೋಗ್ತಾ ಚಿಕ್ಕ ಹುಡುಗಿ ಆಗ್ತಾ ಇದ್ದೀನಿ. ಯಾಕೆ ನಿಮಗೆ ಮದುವೆ? ಯಾಕೆ? ಚಿಕ್ಕ ಹುಡುಗಿ ನೀವು ಚಿಕ್ಕ ಹುಡುಗ ಅಲ್ವಾ? ಟೀನೇಜ್. ಸರ್, ಇಂಡಸ್ಟ್ರಿ 15 years ಅಲ್ಲಿ ತುಂಬಾ ಚೇಂಜ್ ಆಗಿದೆ ಸರ್. ನಾವು 2010 ನಾವು ಇದ್ದಿದ್ದು ಅಷ್ಟೇ ಒಂದು 10 ಜನ ಇದ್ದಿದ್ದು, ರೈಟ್? ನೀವು ಫಸ್ಟ್ ಡೇನ ನೋಡ್ಕೊಂಡ್ ಬರ್ತಾ ಇದ್ದೀರಾ. ಸೊ ಐ ಥಿಂಕ್ ದಟ್ ದಿ ಇಂಡಸ್ಟ್ರೀಸ್ ಚೇಂಜ್ ಇನ್ ಟರ್ಮ್ಸ್ ಆಫ್ ಕಾಂಟೆಂಟ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಮುಂಚೆ ಜಸ್ಟ್ 2 ಥರ ಫಿಲ್ಮ್ಸ್ ಇದ್ದದ್ದು. ಒಂದು ಆರ್ಟ್ ಮೂವೀಸು, ಒಂದು ಕಮರ್ಷಿಯಲ್ ಮೂವೀಸ್ ಇದ್ದಿದ್ದು. ಆ್ಯಂಡ್ ವಿ ವರ್ ಅ ಪಾರ್ಟ್ ಆಫ್ ಒಂದು ಕಮರ್ಷಿಯಲ್ ಮೂವಿ ಅಂದರೆ 5 ಸೀನ್ಸು 5 ಸಾಂಗ್ಸು ನಾವು ಗ್ಲಾಮರಸ್. ಆರ್ಟ್ ಮೂವಿ ಅಂದರೆ ಇವಾಗ ನೀವು ಒಳ್ಳೆ ಆ್ಯಕ್ಟರ್ ಅಂದರೆ ಆರ್ಟ್ ಮೂವಿ ಮಾಡಬೇಕು, ಕಮರ್ಷಿಯಲ್. ಬಟ್ ಆಡಿಯನ್ಸ್ ಇಸ್ ಆಲ್ಸೋ ಲಿಮಿಟೆಡ್ ಟು ಓನ್ಲಿ ದ್ಯಾಟ್ ಮಚ್. ನಾವು ಐ ಥಿಂಕ್ ದ ಹೋಲ್ ಡೆಮೋಗ್ರಾಫಿಕ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಹ್ಯಾಸ್ ಚೇಂಜ್ಡ್. ಯಾಕಂದರೆ ಕಾಂಟೆಂಟ್ ಇರೋ ಸಿನಿಮಾಗಳು, ಲೈಕ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಆಗಿರೋ ಸಿನಿಮಾಗಳು, ಅದೆಲ್ಲ ತುಂಬ ಜಾಸ್ತಿ ಆಗಿದೆ. ಲೈಕ್ ಇವಾಗ ಆಡಿಯನ್ಸಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ, ಏನು ಬೇಕು ಏನು ಬೇಕಾಗಿಲ್ಲ, ಯಾವ ಸಿನಿಮಾ ಚೆನ್ನಾಗಿರುತ್ತೆ ಯಾವ ಸಿನಿಮಾ ಚೆನ್ನಾಗಿರಲ್ಲ ಯಾರು ಗೊತ್ತಿಲ್ಲ. ಐ ಥಿಂಕ್ 2010 ನೀವು OTT ಬೇಕು, ಇದು ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅಂತ ಹೇಳಿದಿತ್ತು, ಯಾರು ಗೊತ್ತೇ ಇರಲಿಲ್ಲ. ಪ್ರಮೋಷನ್ಸ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಸೊ ಇಟ್ಸ್ ಚೇಂಜ್ಡ್ ಅ ಲಾಟ್. ಆ್ಯಂಡ್ I think that with change timing, we have to change ourselves. We have to keep developing ourselves. But ನನ್ನ ಪ್ರಕಾರ ನಾನು ಇನ್ನೂ ಆ ಒಂದು ಸೋಷಿಯಲ್ ಮೀಡಿಯಾ ಸ್ಪೇಸ್, ಇನ್ನೂ ಒಂದು ದಟ್ ಇಂಟ್ರೂಸಿವ್ ಸ್ಪೇಸ್ ಆಫ್ ಎವ್ರಿಬಡಿ ಗೆಟಿಂಗ್ ಇನ್ ಟು ದ ಇನ್ ಯೋರ್ ಪರ್ಸನಲ್ ಸ್ಪೇಸ್ ಅಂತ ಇನ್ನೂ ನನಗೆ ಅಡ್ಜಸ್ಟ್ ಆಗಿಲ್ಲ. ಯಾಕಂದರೆ ಐ ಆಮ್ ಆಲ್ಸೋ ಇನ್ ಅ ಟ್ರಾನ್ಸಿಷನಲ್ ಫೇಸ್. I am an actor who debuted in 2010, but I have to be right now an actor who's 2025, right? So ಸಾಕಷ್ಟು ಚೇಂಜ್ ಆಗಿದೆ. ಒಳ್ಳೆಯದು ಏನಂದರೆ ಯು ಕ್ಯಾನ್ ನಾವ್ ಎಕ್ಸ್ಪೆರಿಮೆಂಟ್. ಲೈಕ್ ನಾನು ಯಾವತ್ತೂ ನನ್ನ ಲುಕ್ಸ್ ಆಗಲಿ, ನನ್ನ ಫಿಲ್ಮ್ಸ್ ಆಗಲಿ, ನಾನು ಯಾವತ್ತೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಆವಾಗ ಕೆಲವರು ಆಡಿಯನ್ಸಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆ್ಯಂಡ್ ಕೆಲವರು ಆಡಿಯನ್ಸ್ ಎಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಇವಾಗ ಏನು ಮಾಡಿದ್ರು people are expecting and accepting the whole change that is happening. ನನ್ನ ಪ್ರಕಾರ I think change is good, but originality maintain ಮಾಡ್ಬೇಕು ನಾವು ಒಂಚೂರು. ಮೆಮೊರೇಬಲ್. I understand Kannada bro. I'm just not able to hear him. ಹೇಳಿ ಸರ್. For me, iconic will be Malashri ma'am, and for me, iconic will be Ami uncle. ಅಂಬಿ. Forever and ever. Ambi uncle ಇಂದ ನಾನು ಏನು ಕಲ್ತಿದ್ದೀನಿ ಅಂದರೆ, ಐ ಥಿಂಕ್ ಹಿ ವಾಸ್ ಒನ್ ಆಫ್ ದಿ ಓನ್ಲಿ ಪೀಪಲ್ ಹೂ ಸ್ಟುಡ್ ಸ್ಟ್ರಾಂಗ್ಲಿ ಫಾರ್ ದಿ ಇಂಡಸ್ಟ್ರಿ. ಎಲ್ಲರೂ ಜೊತೆಗಿರಬೇಕು, ಎಲ್ಲರೂ ಒಂದು ಕಮ್ಯುನಿಟಿ ಆಗಿರಬೇಕು, ಒಬ್ರೊಬ್ರ ಜೊತೆಗೆ ಸಪೋರ್ಟ್ ಇರಬೇಕು ಅಂತ. ಹಿ ವಾಸ್ ದಿ ಓನ್ಲಿ ಆ್ಯಕ್ಟರ್. ಐ ಥಿಂಕ್ ಅ ಲಾಟ್ ಆಫ್ ಪೀಪಲ್ ಹ್ಯಾವ್ ಬಿಕಮ್ ವೆರಿ ಸೆಲ್ಫಿಶ್ ನಾವು. ಆ್ಯಂಡ್ ಅವ್ರು ಇರಬೇಕಾದ್ರೆ ದಿ ಇಂಡಸ್ಟ್ರಿ ವಾಸ್ ಒನ್ ಬಿಗ್ ಫ್ಯಾಮಿಲಿ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ವಿ ನೀಡ್ ಇವಾಗ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಇಸ್ ಮೈ ಐಡಲ್. ಐ ಥಿಂಕ್ ಎಲ್ಲರೂ ಹೇಳ್ತಾರೆ ಅವ್ರ ಪರವಾಗಿ ಅವ್ರ ಜಾಗ ತೊಗೊಂಡಿದ್ದೀನಿ, ಯಾವತ್ತೂ ತೊಗೊಳಕ್ಕಾಗಲ್ಲ. ಶಿ ಈಸ್ ಲೈಕ್ ದ ಅಲ್ಟಿಮೇಟ್ ಲೇಡಿ ಸೂಪರ್ ಸ್ಟಾರ್ ಆ್ಯಂಡ್ ಐ ಲವ್ ಹರ್ ಫಾರ್ ದ್ಯಾಟ್. ಅವರು ಒಂದು ಸ್ಟಾನ್ಸ್ ಕ್ರಿಯೇಟ್ ಮಾಡಿದ್ದು ಇಂಡಸ್ಟ್ರಿಯಲ್ಲಿ, ದಟ್ ವಿಮೆನ್ ಕ್ಯಾನ್ ಆ್ಯಕ್ಚುಲಿ ಬಿ ಸಮಥಿಂಗ್. ಆ್ಯಂಡ್ ಐ ಥಿಂಕ್ ವಿಮೆನ್ ಹ್ಯಾವ್ ಆಲ್ ದ ಪವರ್. ಇವಾಗ ಫೀಮೇಲ್ ಸೆಂಟ್ರಿಕ್ ಫಿಲ್ಮ್ಸ್ ಎಲ್ಲ ತುಂಬ ಬರ್ತಿದೆ. ಇನ್ನು 2 years ವಿ ವಿಲ್ ಬಿ ಡಾಮಿನೇಟಿಂಗ್ ದಿ ಇಂಡಸ್ಟ್ರಿ. I don't think it's a bad thing, sir. I think, I mean, I stand corrected with my statement. I think politics, ಒಂದು ಒಳ್ಳೆ ಫೋರಮ್, ಒಂದು ಒಳ್ಳೆ ಆಪರ್ಚುನಿಟಿ, ಒಂದು ಒಳ್ಳೆ ಸ್ಪೇಸ್ ಸಿಕ್ಕಿದ್ರೆ ನಮಗೆ ಟು ಬಿ ಏಬಲ್ ಟು ಮೇಕ್ ಚೇಂಜ್, I would definitely take that chance.
ಯಾಕಂದ್ರೆ ನಾನು ನಿಜವಾಗ್ಲೂ ಐ ವಾಂಟ್ ಟು ಬಿ ಸಂಬಡಿ ಹೂ ಕ್ಯಾನ್ ಬಿ ದ ವಾಯ್ಸ್ ಆಫ್ ದ ಯೂತ್ ಆರ್ ದ ಜನರೇಷನ್. ಸೊ ನನಗೆ ಆ ಥರ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಹಾಗೆ ಪ್ರೊಡಕ್ಷನ್ ವೈಸ್ ಏನೋ ಪ್ಲಾನ್ ಮಾಡೋಣ ಮಾಡ್ಬೇಕಾ ಸರ್? ನಾನು ಅವತ್ತೇ ಹೇಳಿದೆ ಎಲ್ಲ ಮೀಡಿಯಾ ಅವರು ಸೇರಿ ಪ್ಲಾನ್ ಮಾಡಿ ಮೂವಿ ಫ್ರೀ ಡೇಟ್ಸ್ ಕೊಡ್ತೀನಿ. ನಾನು ಹೇಳಿದ್ದೆ ಅವ್ರಿಗೆ, ಕೇಳಿ ಡಿಸ್ಕಷನ್ ಆಗಿದೆ ಇದು, ಒಂದು ಒಳ್ಳೆ ಸಿನಿಮಾ ಮಾಡೋಣ ಹೇಳಿದೆ ಆವಾಗಲೇ. ಫಾರ್ ಮೀ 26 ಸುನೈನಾ knows about this, but ನಾವು ತುಂಬಾ ಪ್ಲಾನ್ ಮಾಡ್ತಿದ್ವಿ. ನಾವು ತುಂಬಾ ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡಬೇಕು, ಒಂದು ಗ್ರೂಪ್ ಕ್ರಿಯೇಟ್ ಮಾಡಬೇಕು ಅಂತ ಇದೀವಿ, ವೇರ್ ವಿ ಕ್ಯಾನ್ ಆಕ್ಚುಲಿ ಪ್ರೊಡ್ಯೂಸ್ ಗುಡ್ ಕಂಟೆಂಟ್, ನೀನು ಕಾಲ ಕಿಟ್ಕೊಡಿ ನಂಗೆ ಇಟ್ಕೊಳಕ್ಕೆ ರೈಟರ್ಸ್, ಡೈರೆಕ್ಟರ್ಸ್, ಆಕ್ಟರ್ಸ್ ನಿಂದು ಮಾತ್ರ ಆದಷ್ಟು ಬೇಗ ಆಗಬೇಕು. ಸ್ವಲ್ಪ ಆಗಡೆ ನಂಗೆ ಸ್ವಲ್ಪ ಕಾಲ ಅಲ್ಲಾಡ್ಸು. ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕಾಲದಲ್ಲಿ ಸ್ಟಾರ್ ಹೀರೋಯಿನ್ ಇದ್ದರು, ಸ್ಟಾರ್ ಹೀರೋಯಿನ್ ಕೆಂಪೇಗೌಡ, ಶಂಕರ್ ಎಪಿಸೋಡ್ಸ್ ಎಲ್ಲ ಬಂದಾಗ ಹಿಂದೆ ಅದೊಂದು ಇವಾಗ ಕೂಡ ಸ್ಟಾರ್ ಹೀರೋಯಿನ್ ಇದೆ. ಬಟ್ ಏನಂತಂದ್ರೆ ಇತ್ತೀಚೆಗೆ ರಾಗಿಣಿ ಅವರು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅನ್ನೋದು ಕೆಲವು ಅಭಿಮಾನಿ ಹೇಳ್ತಾರೆ. And it's a queen, so it's a periodic and it's a beautiful role. And ನಿಜವಾಗ್ಲೂ I'm really thankful to Nanda, because Nanda ಜೊತೆ ನಾನು ತುಂಬಾ ವರ್ಕ್ ಮಾಡಿದ್ದೀನಿ. ನಮ್ಮವರು ಡೈರೆಕ್ಟರು, ನಮ್ಮ ಇನ್ನೊಬ್ರು ಸಮಾಜ್ ಇಸ್ ಆಲ್ಸೋ ಆರ್ ಬಾಯ್ ಓನ್ಲಿ. ಸೊ Nanda I worked with so much. ಸೊ ಈ ಥರ ಒಂದು ಕತೆ ಬರೆಯೋಕ್ಕೆ, ಈ ಥರ ಒಂದು ಕ್ಯಾರೆಕ್ಟರ್ ಬರೆಯೋಕ್ಕೆ, and to want me to do this character, I am very thankful. And ನಿಜ ನಾನು ತುಂಬ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ, ಯಾಕಂದರೆ ಇಟ್ ವಿಲ್ ಜಸ್ಟ್ ರಿವೀಲ್ ದ ಹೋಲ್ ಸ್ಟೋರಿ. ಬಟ್ ಸೂಪರ್ ಕ್ಯಾರೆಕ್ಟರ್. ಆ್ಯಂಡ್ ನಾನು ಕನ್ನಡ ಆಡಿಯನ್ಸಸ್ಗೆ ಜಸ್ಟ್ ಆ ಸಿನಿಮಾ ಬಿಕಾಸ್ ಆಫ್ ದ ವಿಜುವಲ್ ಎಕ್ಸ್ಪೀರಿಯನ್ಸ್ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೇರ್ ಆರ್ ವೆರಿ ಫ್ಯೂ ಸ್ಟೋರೀಸ್. ಇನ್ನೊಂದು ಪ್ಯಾರಲಲ್ ಯೂನಿವರ್ಸ್ ಕ್ರಿಯೇಟ್ ಮಾಡ್ತಾರ, ಆ ಒಂದು ಪ್ಯಾರಲಲ್ ಯೂನಿವರ್ಸ್ ಕ್ರಿಯೇಟ್ ಮಾಡುತ್ತೆ ಆ ಸಿನಿಮಾ. ಸೊ ವಿಜುವಲ್ ಆಗಿ ನಮ್ಮ ಕನ್ನಡ ಲೀಡ್ ಆಕ್ಟ್ರೆಸ್ಗೋಸ್ಕರ, ನಮ್ಮ ಕನ್ನಡ ಡೈರೆಕ್ಟರ್ಗೋಸ್ಕರ ಎಲ್ಲೂ ಸಿನಿಮಾ ನೋಡಬೇಕು. ಕನ್ನಡದಲ್ಲಿ ನೀವೇ ಡಬ್ ಮಾಡಿದ್ದೀರಾ ಇದಕ್ಕೆ ಆಡಿಯೋ? ಎಸ್. ಹಾಗೆಯೇ ಅದು ಮೋಹನ್ ಅವರು ಡಬಲ್ ಶೇಡಲ್ಲಿ ಆಕ್ಟ್ ಮಾಡಿದ್ದಾರೆ, ನಿಮ್ಮದು ಡಬಲ್ ಶೇಡ್ ಇರುತ್ತೆ ಸಿನಿಮಾದಲ್ಲಿ? ಐ ವಿಲ್ ನಾಟ್ ಆನ್ಸರ್ ದ ಕ್ವೆಶ್ಚನ್ ಮಂಜು ಸರ್. ಅದು ಸಿನಿಮಾ ನೋಡ್ಬೇಕು ನೀವು. ಬಟ್ ಇಟ್ಸ್ ವೇರಿಯಸ್ ಶೇಡ್ಸ್ ಇದೆ ಸಿನಿಮಾದಲ್ಲಿ. ಈ ಒಂದು ಕ್ಯಾರೆಕ್ಟರ್ಗೆ ತುಂಬಾ ಒಳ್ಳೆ ಶೇಡ್ಸ್ ಇದೆ, ಅದು ಮಾತ್ರ ನನಗೆ ಹೇಳ್ಬೋದು. ಯಾಕೆಂದರೆ ಟ್ರೈಲರಲ್ಲಿ ನೋಡಿದ್ದೀವಿ ಡಬಲ್ ಶೇಡ್ ಇರೋದು ಅವರು, ನೀವು ಇರ್ತೀರಾ ಅದರಲ್ಲೂ ಒಂದ, ಅವ್ರ ಹಿಂದಿನ ಜನ್ಮದಲ್ಲೂ ನೀವು ಇರ್ತೀರಾ ಅಂತ. 3 days wait and see for 3 days. ಯಾ, ಇನ್ನು 3 days ಅಲ್ಲಿ, ಯಾ 3 ದಿನದಲ್ಲಿ, ಅತಿ ಶೀಘ್ರದಲ್ಲಿ ನೀವೇ ನೋಡಿ ಹೇಳ್ತೀರಾ ನನಗೆ. ಓಕೆ, ಒಳ್ಳೇದು. ಕೇಕ್ ಬೇಡ ಬೀಳ್ತಿದ್ದೇನೆ ಯಾರು? ಓಕೆ, ನಾನು ಸ್ವಲ್ಪ ತಿನ್ನಿಸ್ತೀನಿ, ಆಯ್ತಾ?